ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನೀನು ನಿನ್ನ ಸ್ವಾರ್ಥಕ್ಕೆ ಸತ್ತರೆ ಸಾಕು. ಕೊಲಸ್ಯ 2ನೇ ಅಧ್ಯಾಯ 2 ನಾವು ನೋಡೋದಾದರೆ ಅಲ್ಲಿ ನಮ್ಮ ಹೃದಯಗಳು ಪ್ರೀತಿಯಲ್ಲಿ ಹೊಂದಿಕೆಯಾಗ್ತವೆ. ನಮ್ಮ ಹೃದಯಗಳಲ್ಲಿ ಹೊಂದಿಕೆ ಆಗ್ತವೆ, ಪ್ರೀತಿಯಲ್ಲಿ ಹೊಂದಿಕೆಯಾಗ್ತವೆ. ನೋಡಿ, ಕೊಲಸ್ಯ 2:2 ಹೇಗೆಂದರೆ, ಅವರ ಹೃದಯಗಳು ಪ್ರೀತಿಯಲ್ಲಿ ಹೊಂದಿಕೊಂಡು ಆದರಣೆ ಹೊಂದಿ ಸಂಪೂರ್ಣ ನಿಶ್ಚಯವೆಂಬ ಭಾಗ್ಯವನ್ನು ಪಡೆದು ತಂದೆಯಾದ ದೇವರ ಮತ್ತು ಕ್ರಿಸ್ತನ ಮರ್ಮವನ್ನು ತಿಳಿಯುವುದೇ. ನಮ್ಮ ಹೃದಯ ಪ್ರೀತಿಯಲ್ಲಿ ಹೊಂದಿಕೆಯಾಗಿ ತಂದೆಯ ನಿಜವಾದ ಮರ್ಮವನ್ನು ತಿಳಿಯುವುದೇ ಆಗಿದೆ. ಅದಕ್ಕೆ ನೀನು ನಿನ್ನ ಸ್ವಾರ್ಥಕ್ಕೆ ಸತ್ತರೆ ಸಾಕು, ದೇವರು ನಿನ್ನನ್ನು ನಡೆಸ್ತಾನೆ. ದೇವರು ನಿನ್ನನ್ನು ನಡೆಸ್ತಾನೆ. 2 ಕೊರಿಂಥ 4ನೇ ಅಧ್ಯಾಯ 10-11 ನೀವು ನೋಡಿ. ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಕರ್ತನಾದ ಯೇಸುವಿನ ಮರಣವನ್ನು ನಾವು ಯಾವಾಗಲೂ ದೇಹದಲ್ಲಿ ಹೊರುತ್ತಾ ಇದ್ದೇವೆ. ಯಾಕೆಂದರೆ ಯೇಸುವಿನ ಜೀವವೂ ಸಹ ನಮ್ಮ ಮರ್ತ್ಯ ಶರೀರದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಬದುಕಿರುವ ನಾವು ಯೇಸುವಿನ ನಿಮಿತ್ತ ಮರಣಕ್ಕೆ ಒಪ್ಪಿಸಲ್ಪಡುತ್ತಾ ಇದ್ದೇವೆ. ಯೇಸುವಿನ ಜೀವದಿಂದ ಅವರ ನಡುವೆ ಯಥಾರ್ಥವಾಗಿ ಐಕ್ಯತೆಯನ್ನು ಉಂಟಾಗ್ತದೆ ಅನ್ನುವುದನ್ನು ನಾವು ಯಾಕೆ ಮರೆತು ಹೋಗಿದ್ದೇವೆ? ಕರ್ತನೆ, ನಿನ್ನ ನಿಜವಾದ ಸಭೆಯನ್ನು ಕಟ್ಟಬೇಕೆಂದು ಇಚ್ಛಿಸುವ ಜನರು ಎಲ್ಲಿದ್ದಾರಪ್ಪ? ಎಲ್ಲಿದ್ದಾರೆ ಸ್ವಾಮಿ? ನಮ್ಮ ಸುತ್ತಮುತ್ತಲೂ ಪೂರ್ಣ ಹೃದಯದ ವಿಶ್ವಾಸಗಳನ್ನು ಹುಡುಕಲು ಪ್ರಯತ್ನ ಮಾಡೋಣ. ಕಷ್ಟಕರವಾದಂಥ ಕೆಲಸ, ಆದರೆ ಹುಡುಕಿರಿ, ನಿಮಗೆ ಸಿಕ್ಕುವುದು. ತಟ್ಟಿರಿ, ನಿಮಗೆ ತೆರೆಯಲ್ಪಡುವುದು. ದೇವರು ಹೇಳಿದ್ದಾರೆ, ಹುಡುಕಬೇಕಾಗಿದೆ. ನೀನು ಆ ಸೂಜಿಗಳನ್ನು ಹುಡುಕುತ್ತಾ ಸಮಯವನ್ನು ವ್ಯರ್ಥಗೊಳಿಸಬೇಡ. ಅವು ಎಲ್ಲಿವೆ ಎಂದು ನನಗೆ ತಿಳಿದಿದೆ. ನೀನು ಸುಮ್ಮನೆ ನೆಲಕ್ಕೆ ಬೀಳು ಮತ್ತು ನಿನ್ನ ಸ್ವಾರ್ಥಕ್ಕೆ ಸಾಯಿ. ಯೇಸು ಜೀವಕರವಾದಂಥ ನೀರನ್ನು ಕೊಡುವವರಾಗಿದ್ದಾರೆ. ತಂದೆಯು ಯೋಹಾನ 6ನೇ ಅಧ್ಯಾಯ 37 ನೀವು ನೋಡಿ. ತಂದೆಯು ನನಗೆ ಕೊಡುವಂಥವರೆಲ್ಲರೂ ನನ್ನ ಬಳಿಗೆ ಬರುವರು. ಹೊಸ ಸಭೆ, ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವುದಾದರೆ ದೇವರು ನಮಗೆ ಕೊಡುವಂಥದ್ದನ್ನು ಕೊಡುವವರಾಗಿದ್ದಾರೆ. ನಾವು ನಿಜವಾದ ಸಭೆಯನ್ನು ಕಟ್ಟಬೇಕಾಗಿದೆ. ಕ್ರಿಸ್ತನ ಸಭೆಯನ್ನು ಕಟ್ಟುತ್ತಿದ್ದೇವೆ ಅನ್ನುವುದನ್ನು ಖಚಿತಪಡಿಸಿಕೊಳ್ಳಬೇಕಾಗಿದೆ. ಯೇಸುವಿನ ದೊಡ್ಡ ಆಕಾಂಕ್ಷೆ ಏನಪ್ಪ ಅಂತಂದರೆ, ಅದು ತಂದೆಯಾದಂಥ ದೇವರ ಮಹಿಮೆಯನ್ನು ನಾವು ಕಾಣಬೇಕಾಗಿದೆ. ಪರಿಶುದ್ಧತೆಯಿಂದ ನಡೆಯಬೇಕಾಗಿದೆ. ಪವಿತ್ರಾತ್ಮನಿಂದ ತುಂಬಿಸಲ್ಪಡಬೇಕಾಗಿದೆ. ಮತ್ತಾಯ ನೋಡೋದಾದರೆ ಸಭೆಯ ಕುರಿತು ನಾವು ನೋಡ್ತೀವಿ. ಇಬ್ರಿಯ 5ನೇ ಅಧ್ಯಾಯ 9-10 ನೋಡೋದಾದರೆ ಇಲ್ಲಿ, ಇದಲ್ಲದೆ ಸಿದ್ಧಿಗೆ ಬಂದು ತನ್ನ ವಿಧೇಯರಾಗಿರೋಲ್ಲರಿಗೂ ನಿರಂತರವಾದ ರಕ್ಷಣೆಗೆ ಆತನು ಕರ್ತನಾದನು. ಆತನು ದೇವರಿಂದ ಮೆಲ್ಕಿಜೆದೇಕನ ತರಹದ ಮಹಾಯಾಜಕನೆಂದು ಕರೆಯಲ್ಪಟ್ಟನು. ದೇವರು ನಮ್ಮನ್ನು ಸ್ವೀಕರಿಸಿದ್ದೇವೆ ಎಂಬುದಾಗಿ ಹೇಳ್ತಾರೆ. ನಿನ್ನನ್ನು ನಾನು ಸ್ವೀಕರಿಸಿದ್ದೇನಪ್ಪ, ನಿನ್ನನ್ನು ನಾನು ಉನ್ನತಕ್ಕೆ ನಡೆಸ್ತೇನಪ್ಪ, ನಿನ್ನನ್ನು ನಾನು ಆಶೀರ್ವದಿಸ್ತೇನೆ ಅಂತ ಹೇಳ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ನಡುನತಿಯಿಂದ ಕಾಲಿನ ಕಿರುಬ ನಿಮ್ಮ ರಕ್ತ ಚೆಲ್ಲಲ್ಪಡಲಿನಯ್ಯ. ಸಭೆಗಳನ್ನು ಕಟ್ಟುವುದಕ್ಕಾಗಿ ಪ್ರಾರ್ಥಿಸ್ತೇನಪ್ಪ. ದೇವಾ, ಕರ್ನಾಟಕದಲ್ಲಿ ಸ್ವಾಮಿ ಒಂದು ಉಜ್ಜೀವನ ಬರಲಿ ದೇವರೇ, ಒಂದು ಉಜ್ಜೀವನ ಬರಲಿ ದೇವರೇ. ಅಪ್ಪ, ಅನೇಕ ಮಕ್ಕಳನ್ನು ಸುವಾರ್ತೆ ಬೇಕಾದ ಸ್ಥಳಕ್ಕೆ, ಜಗತ್ತಿನಿಂದ ಮೂಲೆಗೆ ಹೋಗಿ ಸುವಾರ್ತೆಯನ್ನು ಸಾರುವಂಥ ಕೃಪೆಯನ್ನು ಅನುಗ್ರಹಿಸಯ್ಯ. ಸಹಾಯ ಮಾಡಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್, ಆಮೇನ್, ಹಲ್ಲೆಲೂಯಾ. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಯಾರ್ಯಾರು 7 ಲ್ಯಾಂಪ್ಸ್ ಹೊಸದಾಗಿ ನೋಡ್ತಾ ಇದ್ರೋ ಬೆಲ್ ಬಟನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಅನೇಕರಿಗೆ
ಈ ಸುವಾರ್ತೆಯನ್ನು ಸಾರಿ ನಿಮ್ಮ ಪ್ರಾರ್ಥನೆಗಳಲ್ಲಿ ಚಾನಲ್ ಕುರಿತು ಪ್ರಾರ್ಥಿಸಿ. ನಮಸ್ಕಾರ.